ಧರ್ಮಸ್ಥಳದ ಬುರುಡೆ ಪ್ರಕರಣ ಆಪರೇಷನ್ ಬಂಗ್ಲೆಗುಡ್ಡ ದಿನದಿಂದ ದಿನಕ್ಕೆ ಒಂದೊಂದು ತಿರುವನ್ನ ಪಡ್ಕೊಳ್ತಾ ಇದೆ. ಈಗಾಗಲೇ ಇಲ್ಲಿ ತನಕ 7 ಬುರುಡೆಗಳು ಮತ್ತು ಒಂದಷ್ಟು ಮೂಳೆಗಳು ಪತ್ತೆಯಾಗಿದ್ದಾವೆ. ಈ ಮಧ್ಯೆ ಈ ಪ್ರಕರಣದ ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಬುರುಡೆ ಗ್ಯಾಂಗ್ನ ಕೃತ್ಯದ ಬಗ್ಗೆ ಕೋರ್ಟ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಚಿನ್ನಯ್ಯ ಷಡ್ಯಂತ್ರದ ಬಗ್ಗೆ ನ್ಯಾಯಾಲಯಕ್ಕೆ ವರದಿ ಸಲ್ಲಿಕೆ ಆಗ್ತಾ ಇದೆ. ಚಿನ್ನಯ್ಯ ಸುಳ್ಳು ಹೇಳಿದ್ದು ತನಿಖೆಯಲ್ಲಿ ಪತ್ತೆಯಾಗಿದೆ. ಪಿತೂರಿ ಏಕೆಂದು ಗೊತ್ತಾಗಬೇಕು ಅಂತ ವರದಿ ಸಲ್ಲಿಕೆ ಆಗ್ತಾ ಇದೆ. ಚಿನ್ನಯ್ಯ ನ್ಯಾಯಾಲಯಕ್ಕೆ ಸುಳ್ಳು ಮಾಹಿತಿಯನ್ನ ನೀಡಿದ್ದಾನೆ. ಆತ ಹೇಳಿರುವಂಥದ್ದು ಎಲ್ಲವೂ ಶುದ್ಧ ಸುಳ್ಳು, ಪ್ಯೂರ್ಲಿ ಕಾನ್ಸ್ಪಿರಸಿ. ಇದರ ಹಿಂದೆ ಷಡ್ಯಂತ್ರ ಕೆಲಸ ಮಾಡಿದೆ. ವೃಥಾ ಆರೋಪಗಳು, ಸುಳ್ಳನ್ನು ಇಟ್ಟುಕೊಂಡು ಎಲ್ಲಿಂದಲೋ ಬುರುಡೆಯನ್ನು ತಂದು ನಾನೇ ಹೂತು ಹಾಕಿದ್ದೇನೆ, ಹೂತು ಹಾಕಿರುವ ಹೆಣಗಳನ್ನು ನಿಮಗೆ ತೋರಿಸುತ್ತೇನೆ ಅಂತೆಲ್ಲವೂ ಕೂಡ ಏನು ಪ್ರಕ್ರಿಯೆ ಆಯಿತು, ಇನ್ ವಿಚ್ ಟೋಟಲಿ ಫೇಲ್ ಆಯಿತು. ಹೀಗಾಗಿ ಈತ ಈಗಾಗಲೇ ಶಿವಮೊಗ್ಗ ಜೈಲಿನಲ್ಲಿದ್ದಾನೆ. ಆತನ ಬೇಲ್ ಅರ್ಜಿಯೂ ಕೂಡ ಕ್ಯಾನ್ಸಲ್ ಆಯಿತು. ನಿನ್ನೆಗೆ ಆತನ ಜುಡಿಷಿಯಲ್ ಕಸ್ಟಡಿಯೂ ಕೂಡ ಅಂತ್ಯವಾಯಿತು. ಈತನ ವಿರುದ್ಧ ಇದೀಗ ಎಸ್ಐಟಿ ಅಧಿಕಾರಿಗಳು ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಈತ ನಮಗೆ ಕೊಟ್ಟಿರುವುದು ಸುಳ್ಳು ಮಾಹಿತಿ, ಜೊತೆಗೆ ನ್ಯಾಯಾಲಯಕ್ಕೆ ಕೊಟ್ಟಿರುವುದೂ ಕೂಡ ಸುಳ್ಳು ಮಾಹಿತಿ. ಇದೆಲ್ಲವೂ ಕೂಡ ವರದಿ ಸಲ್ಲಿಕೆ ಆಗ್ತಾ ಇದೆ. ಅಪರಿಚಿತ ಶವಗಳನ್ನು ಹೂತಿದ್ದಾಗಿ ಚಿನ್ನಯ್ಯ ಹೇಳಿದ್ದಾನೆ. ಆದರೆ ಮೃತದೇಹ ತಪಾಸಣೆ ಮಾಡಿಯೇ ಹೂತಿಡಲಾಗಿದೆ. ಜೀವಭಯದಿಂದ ಧರ್ಮಸ್ಥಳವನ್ನು ತೊರೆದೆ ಎಂದಿದ್ದಾನೆ. 2 ವರ್ಷಗಳ ಹಿಂದೆ ಚಿನ್ನಯ್ಯ ಧರ್ಮಸ್ಥಳದಲ್ಲಿ ಇದ್ದನಂತೆ. ತಲೆ ಬುರುಡೆ ತಂದಿದ್ದು ನಾನಲ್ಲ ಅಂತ ಹೇಳಿದ್ದಾನೆ ವಿಚಾರಣೆಯಲ್ಲಿ. ಬೇರೆಯವರು ಕೊಟ್ಟ ಬುರುಡೆ ತಂದಿದ್ದೇನೆ ಅಂತ ಹೇಳಿದ್ದಾನೆ. ಸೊ ಒಂದಷ್ಟು ಸುಳ್ಳುಗಳ ಸರಮಾಲೆ. ಚಿನ್ನಯ್ಯ ಗುರುತಿಸಿದ್ದ ಕಡೆ ಮಹಿಳೆಯರ ಶವ ಪತ್ತೆಯಾಗಿಲ್ಲ. ದೂರು ನೀಡುವಾಗ ಮಹಿಳೆ ಶವ ಹೂತಿಟ್ಟಿದ್ದೇನೆ ಅಂತ ಹೇಳಿದ್ದ. ಹೀಗಾಗಿ ಪಿತೂರಿ ಬಗ್ಗೆ ಎಸ್ಐಟಿ ತನಿಖೆ ನಡೆಸಬೇಕಾಗಿದೆ. ಚಿನ್ನಯ್ಯ ಷಡ್ಯಂತ್ರದ ಬಗ್ಗೆ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಈತ ಹೇಳಿದ್ದಂಥದ್ದು ಧರ್ಮಸ್ಥಳದಲ್ಲಿ ಹಲವು ವರ್ಷಗಳಿಂದ ಅಪ್ರಾಪ್ತ ಬಾಲಕಿಯರು ಮತ್ತು ಮಹಿಳೆಯರ ಸಾವುಗಳಾಗಿದ್ದಾವೆ, ಅದನ್ನು ನಾನು ಹೂತು ಹಾಕಿದ್ದೇನೆ ಅಂತ ಹೇಳಿದ್ದು. ಬಟ್ ಎಸ್ಐಟಿ ಅವರು ಹೇಳ್ತಾ ಇರುವಂಥದ್ದು, ನಾವು ಏನು ಸರ್ಚ್ ಮಾಡಿದ್ದೀವಿ ಅಲ್ಲೆಲ್ಲೂ ಕೂಡ ಮಹಿಳೆಯರ ಹೆಣಗಳು ಸಿಕ್ಕಿಲ್ಲ. ಹೀಗಾಗಿ ಈತ ಹೇಳ್ತಾ ಇರುವಂಥದ್ದು ಸುಳ್ಳು ಅನ್ನುವಂಥದ್ದೆಲ್ಲವೂ ಕೂಡ ಇದೀಗ ಪ್ರಶ್ನೆ ಬರ್ತಾ ಇದೆ. ನ್ಯಾಯಾಲಯಕ್ಕೆ ವರದಿ ಸಲ್ಲಿಕೆ ಆಗ್ತಾ ಇದೆ. ಈ ಮಧ್ಯೆ ಈ ಒಂದು ಬುರುಡೆ ಪ್ರಕರಣದ ಟ್ವಿಸ್ಟ್ ಮಧ್ಯದಲ್ಲಿ ಆಪರೇಷನ್ ಬಂಗ್ಲೆಗುಡ್ಡದಲ್ಲಿ ಕಳೆದ 2 ದಿನಗಳಿಂದ ಸರ್ಚಿಂಗ್ ನಡೀತಾ ಇದೆ, ಶೋಧ ಕಾರ್ಯಾಚರಣೆ. ಇಲ್ಲಿಯ ತನಕ ಬಂಗ್ಲೆಗುಡ್ಡದಲ್ಲಿ 7 ಬುರುಡೆಗಳು ಮತ್ತು ಮೂಳೆಗಳ ಪತ್ತೆಯಾಗಿದ್ದಾವೆ. FSLಗೆ 7 ಬುರುಡೆ ಮತ್ತು ಮೂಳೆಗಳ ರವಾನೆ ಆಗಿದೆ. ಮತ್ತು ಇವತ್ತು ಕೂಡ 3rd ಡೇ ಎಸ್ಐಟಿ ಅಧಿಕಾರಿಗಳಿಂದ ಶೋಧ ಕಾರ್ಯ ಮುಂದುವರಿತಾ ಇದೆ ಬಂಗ್ಲೆಗುಡ್ಡದಲ್ಲಿ. ಈಗ ಸಿಕ್ಕಿರುವ ಬುರುಡೆಗಳು ಯಾರದ್ದು ಅಂತ ತನಿಖೆ ಆಗಬೇಕು. ಬಂಗ್ಲೆಗುಡ್ಡದಲ್ಲಿ ಇಷ್ಟೊಂದು ಕಳೇಬರ ಇರೋದು ಏಕೆ? ಮೃತದೇಹದ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಲಾಗಿತ್ತ? ಕಳೇಬರ ಒಂದೇ ಕಡೆ ಹೂತಿಟ್ಟಿದ್ದೇಕೆ ಎಂದು ಎಸ್ಐಟಿ ತನಿಖೆ ನಡೆಸ್ತಾ ಇದೆ. ಬಂಗ್ಲೆಗುಡ್ಡದ ಒಂದೇ ಕಡೆ ಅಲ್ಲೇನು ಅಗಿಲಿಲ್ಲ ಇಲ್ಲಿ ತನಕ. ಬೇಕಾದರೆ ಬೇಕಾದಷ್ಟು ಕಡೆಯಲ್ಲಿ ಅಗೇಲಾಯಿತು. ಬಟ್ ಅಲ್ಲೆಲ್ಲೂ ಸಿಗದೇ ಇರುವಂಥದ್ದು ಬಂಗ್ಲೆಗುಡ್ಡದಲ್ಲಿ ಮೇಲ್ಪದರದಲ್ಲೇ ಮೇಲೆಯೇ ಇಷ್ಟೊಂದು ಹೆಣಗಳು, ಕಳೇಬರಗಳು, ಬುರುಡೆ ಸಿಗ್ತಾ ಇದೆ. ತಾವು ನೋಡ್ಬೋದು ಸ್ಕ್ರೀನ್ನಲ್ಲಿ. ಅವರು ಅದನ್ನು ಉಪ್ಪಿನ ಸಮೇತ ಬಾಕ್ಸ್ಗಳಲ್ಲಿ, ಚೀಲಗಳಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ದಾರೆ ಅಧಿಕಾರಿಗಳು. ಹೀಗಾಗಿ ಇವತ್ತು 3ನೇ ದಿವಸ ಕೂಡ ಎಸ್ಐಟಿಯ ಒಂದು ಕಾರ್ಯಾಚರಣೆ, ಶೋಧ ಕಾರ್ಯ ಬಂಗ್ಲೆಗುಡ್ಡದಲ್ಲಿ ನಡೀತಾ ಇರುವಂಥದ್ದು. ಬೇಕಾದಷ್ಟು ಸಂಶಯಗಳು ವ್ಯಕ್ತವಾಗ್ತಾ ಇದೆ, ಪ್ರಶ್ನೆಗಳು ಬರ್ತಾ ಇದೆ. ಯಾಕೆ ಇಷ್ಟೊಂದು ಇಲ್ಲಿ ಬಂದಿದೆ? ಎಲ್ಲ ಆಯಾಮದಲ್ಲೂ ಪ್ರಶ್ನೆ ಮತ್ತು ತನಿಖೆ ಆಗಲಿಕ್ಕಿದೆ.